ದಾವಣಗೆರೆಯಿಂದ ಬಂದಿರೋ ಕತೆ ಹೀಗೆ. ಹೀಗೆ ತಂದೆ ತಾಯಿಯನ್ನ ಪೋಷಣೆ ಮಾಡ್ತಾ ಇರುವ ಬಾಲಕನ ಹೆಸರು ಅಭಿಷೇಕ್. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ನೆಟ್ಟೂರು ಗ್ರಾಮದ ನಿವಾಸಿ. ಈತನಿಗೆ ಇನ್ನು 14 ವರ್ಷ. ಆದ್ರೆ ಈ ಚಿಕ್ಕ ವಯಸ್ಸಿನಲ್ಲೇ ಬೆಟ್ಟದಷ್ಟು ಜವಾಬ್ದಾರಿ ಹೊತ್ತಿದ್ದಾನೆ. ಹೆತ್ತವರನ್ನ ಪೋಷಣೆ ಮಾಡುತ್ತಾ ಕೂಲಿ ಕೆಲಸಕ್ಕೆ ಹೋಗಿ ಮನೆ ನಡೆಸ್ತಿದ್ದಾನೆ. ತಂದೆ ಪ್ರಭು, ತಾಯಿ ರೇಖಾ ಇಬ್ರು ಕೂಡ ಕೂಲಿ ಕೆಲಸ ಮಾಡ್ತಿದ್ರು. ಅಭಿಷೇಕ್ ತಂದೆ ಪ್ರಭು ಟ್ರ್ಯಾಕ್ಟರ್ ಚಾಲಕನಾಗಿದ್ದ. ದಿನಕ್ಕೆ 200 ರಿಂದ 300 ರೂಪಾಯಿ ದುಡಿತಾ ಇದ್ದು ಬಂದ ಹಣದಲ್ಲಿ ಹೆಂಡತಿ ಮಗನನ್ನ ಸಾಕ್ತಾ ಇದ್ರು. ಆದ್ರೆ 5 ವರ್ಷಗಳ ಹಿಂದೆ ಸ್ಟ್ರೋಕ್ ಹೊಡೆದು ಹಾಸಿಗೆ ಹಿಡಿದಿದ್ದಾರೆ. ಇದರಿಂದ ಪತ್ನಿ ರೇಖಾ ಬೇರೆಯವರ ಮನೆ ಕೆಲಸ ಮಾಡಿ ಮನೆ ನಡೆಸಿಕೊಂಡು ಹೋಗ್ತಿದ್ರು. ಆದ್ರೆ ಗಾಯದ ಮೇಲೆ ಬರೆ ಎನ್ನುವಂತೆ ಆಕೆಗೂ ಕೂಡ ಬೆನ್ನು ಮೂಳೆಯಲ್ಲಿ ಕೀವು ಆಗಿ ಆಪರೇಷನ್ ಮಾಡಿಸಿ ಕಳೆದ 1 ವರ್ಷದಿಂದ ಹಾಸಿಗೆ ಹಿಡಿದಿದ್ದಾರೆ. ಇವರನ್ನ ಪೋಷಣೆ ಮಾಡುವ ಜವಾಬ್ದಾರಿ ಅಭಿಷೇಕ್ ಮೇಲೆ ಇದ್ದು ಸರ್ಕಾರಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದು ಹೆತ್ತವರನ್ನ ನೋಡಿಕೊಳ್ಳುವ ಸಲುವಾಗಿ ಶಾಲೆಗೂ ಹೋಗಲು ಸಾಧ್ಯವಾಗದೆ ಕೂಲಿ ಕೆಲಸಕ್ಕೆ ಹೋಗಿ ಬಂದ ಹಣದಲ್ಲಿ ಮನೆ ನಡೆಸಿದ್ದಾರೆ. ಇನ್ನು ಅಭಿಷೇಕ್ ತಾಯಿ ರೇಖಾ ಕಳೆದ 1 ವರ್ಷದಿಂದ ಹಾಸಿಗೆ ಬಿಟ್ಟು ಕೆಳಗಿಳಿದಿಲ್ಲ. ತಾಯಿಯನ್ನ ಕೆಳಗಿಳಿಸದೆ ಹಾಸಿಗೆಯಲ್ಲೇ ಪೋಷಣೆ ಮಾಡ್ತಿದ್ದಾನೆ. ತಂದೆ ಪ್ರಭು ಸ್ಟ್ರೋಕ್ ಹೊಡೆದಿದ್ರಿಂದ ಮಾತನಾಡಲು ಕೂಡ ಸರಿಯಾಗಿ ಬರ್ತಿಲ್ಲ. ಯಾವಾಗ್ಲೂ ಮಂಕಾಗಿ ಇರ್ತಾರೆ. ಇದರಿಂದ ಇಬ್ಬರನ್ನ ಈ ಬಾಲಕನೇ ಪೋಷಣೆ ಮಾಡ್ತಿದ್ದಾನೆ. ಮನೆಯ ಬಳಿ ಪುಟ್ಟ ಅಂಗಡಿಯ ವ್ಯವಸ್ಥೆ ಮಾಡಿಕೊಟ್ರೆ ಜೀವನಕ್ಕೆ ದಾರಿಯಾಗುತ್ತೆ, ಜೊತೆಗೆ ನನಗೆ ಶಾಲೆಗೆ ಹೋಗಲು ಸಹಾಯವಾಗುತ್ತೆ ಅಂತ ಮನವಿ ಮಾಡಿದ್ದಾನೆ. ಬದುಕಿನ ಅನಿವಾರ್ಯತೆಯಿಂದಾಗಿ ಶಾಲೆಗೆ ಹೋಗುವ ಮನಸ್ಸಿದ್ರೂ ಹೋಗಲಿಕ್ಕಾಗದ ಪರಿಸ್ಥಿತಿಯಲ್ಲಿರುವ ಈ ಹುಡುಗನಿಗೆ ಸಹಾಯ ಮಾಡಿದ್ರೆ ಅವನ ಭವಿಷ್ಯಕ್ಕೆ ಬೆಳಕಾಗಬಹುದು ಎಂಬುದು ನಮ್ಮ ಆಶಯ. ಕೆಲವೊಮ್ಮೆ ಕೆಲವು ಕುಟುಂಬಗಳಿಗೆ ಸಮಸ್ಯೆಗಳು ಯಾಕೆ ಈ ರೀತಿ ಬರುತ್ತವೆ ಅಂತ ಕುಟುಂಬದವ್ರಿಗೂ ಅರ್ಥವಾಗಲ್ಲ, ಅಕ್ಕಪಕ್ಕದವ್ರಿಗೂ ಅರ್ಥವಾಗಲ್ಲ, ಯಾರಿಗೂ ಅರ್ಥವಾಗಲ್ಲ. ಯಾಕೆ ಒಂದೇ ಕುಟುಂಬದ ಮೇಲೆ ಅಷ್ಟೊಂದು ಬಂದು ಬೀಳತ್ವೆ ಮೈ ಮೇಲೆ ಅಂತ ಬಹಳ ವಿಚಿತ್ರ ಅದು. ಆದರೆ ಕೆಲವೊಮ್ಮೆ ಅಂಥ ವಿಚಾರದಲ್ಲಿ ಬಂದಾಗ ಕೆಲವು ಕುಟುಂಬಗಳು ಕುಸ್ತು ಹಾಗೆ ಹೊರಟೋಗ್ಬಿಡುತ್ತವೆ. ಕೆಲವುದು ಹೇಗೋ ಸಮೌ ದೇ ವಿಲ್ ಮ್ಯಾನೇಜ್ ಇಟ್ ಔಟ್ ಅಷ್ಟೆ. ಬಟ್ ಇನ್ನು ಕೆಲವಿಂದರಲ್ಲಿ ವಯಸ್ಸಿನ ಪರಿಪ್ರಮಾಣವನ್ನು ನೋಡದೆ ಮಕ್ಕಳು ಹೇಗೆ ದೇ ರೈಸ್ ಟು ದಿ ಅಕೇಶನ್ ಅಂತಂದರೆ ಐ ಥಿಂಕ್ ಇಟ್ಸ್ ಅನ್ಬಿಲೀವಬಲ್ ಸ್ಟೋರಿಗಳು ಇಂಡಿಯಾನಲ್ಲಿದೆಲ್ಲ. ನಾನು ಇಂಡಿಯಾಲೇ ಹೇಳ್ತೀನಿ ಬೇಕಾದ್ರೆ. ಕೆಲವೊಮ್ಮೆ ಕೆಲವು ಪುಟಾಣಿಗಳು, ಮೊನ್ನೆಯನ್ನು ಕೋಲಾರದಿಂದ ಒಂದು ಇದೇ ಥರ ಬಂದಿತ್ತು, ಅದು ಇನ್ನೂ ಚಿಕ್ಕ ಮಗೋದು, ಇನ್ನೂ ಪುಟಾಣಿ ಅದು ಆ್ಯಕ್ಚುಲಿ. ಹೇಗೆ ಮಕ್ಕಳುಗಳಿಗೆ ಆ ಜವಾಬ್ದಾರಿ ಬರುತ್ತೆ ಅಂತಲೇ ನನಗೆ ಅರ್ಥ ಆಗಲ್ಲ. ಭಾಳ ಸರಿ ಪಟ್ಟಣದಲ್ಲಿ ಸಿರಿವಂತಿಕೆಯನ್ನು ಹೊಂದಿರುವಂಥ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಜವಾಬ್ದಾರಿ ಬಂದರೆ ಸಾಕು ಅಂತ ಅಳ್ತಾ ಇರ್ತಾರೆ. ಇನ್ನು ಕೆಲವು ಕಡೆ ಯಾರೂ ಹೇಳದೆ ಜವಾಬ್ದಾರಿಗಳು ಬರುತ್ತಿರ್ತವೆ ಮಕ್ಕಳುಗಳಿಗೆ. ಇದು ಐ ಥಿಂಕ್ ದಿಸ್ ಈಸ್ ಹೌ ಸಿಚುಯೇಷನ್ಗಳು ಹೇಗೆ ಕಲಿಸತ್ವೆ ಪಾಠಗಳನ್ನು ಅನ್ನೋಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಇದೆ. ಅಭಿಷೇಕ್ ಈ ವಿದ್ಯಾರ್ಥಿ, ನೀನೇ ಅಲ್ಲ? ತಂದೆ ಪ್ರಭು ಯಾರು? ಮಾತಾಡೋಕ್ಕಾಗಲ್ವಾ? ದೊಡ್ಡ ಬರಲ್ಲ ಅಂದೆ. ಮಾತಾಡಕ್ಕೆ ದೌಡ್ ಬರಲ್ಲ. ದೌಡ್ ಅಂದರೆ ಜಲ್ದಿ ಬರಲ್ಲ. ಜಲ್ದಿ ಬರಲ್ಲ. ನಿಮ್ಮ ಹೆಸರೇನು? ದೊಡ್ಡ ಬರಲ್ಲ ಅಂದೆ. ಹೆಸರು ಅಭಿಷೇಕ್. ಅಲ್ಲಿ ನಿಂದು ಅಭಿಷೇಕ್ ನಂದು. ದೊಡ್ಡ ಬರಲ್ಲ ನನಗೆ ಯಾವುದು. ಕಿವಿನ ಕೇಳ ಸರ್ ಸರಿಯಾಗಿ. ಸ್ಟ್ರೋಕ್ ಕೊಡೋದಲ್ಲ ಸರ್, ಹಂಗಾಗಿ ಕಿವಿ ತೋರಿಸ್ಲಿಲ್ವಾ? ತೋರಿಸಿ ಬರಲ್ಲ ಅಂದ್ರೆ ಇಲ್ಲ ಸರ್, ಸ್ಟ್ರೋಕ್ ಹೊಡೆದಿರೋದ್ರಿಂದ ಹಂಗಾಗ್ತೈತೆ ಅಂತ. ಅಲ್ಲಮ್ಮ, ಅದು ಬರಲ್ವಾ ಇನ್ನು ಕಿವಿ? ಬರ್ತಾವ ಸರ್, ಸ್ವಲ್ಪ ಕೇಳಿಸ್ತದೆ ಸರ್. ಸ್ವಲ್ಪ ಕೇಳತ್ತ? ಅವ್ರಿಗೆ ಬೇಕಾಗಿದ್ದು ಮಾತ್ರ ಕೇಳಿಸ್ಕೊಂಡು ಮಿಕ್ಕಿದ್ದನ್ನ ನಾನು ಕೇಳಿಸಲ್ಲ ಅಂದ್ಬಿಡ್ತಾರ. ಏಯ್ ಇಲ್ಲ ಸರ್, ಮೋಸ್ಟ್ಲಿ ಹಂಗೆ ಇರುತ್ತದು. ಹೌದು. ಇಲ್ಲ ಸರ್. ಹಾಂ, ಆಯಿತು. ಮಾರುತಿ ಯಾರು? ನಾನು ತಾವು? ಹನುಮಂತಪ್ಪನವ್ರು ತಾವು? ನೀವೇನು ಮಾಡ್ತೀರಿ ಇಬ್ರು? ನಾ ಡ್ರೈವರ್ಸ್. ಎಲ್ಲಿ? KSRTC. ಹಾಂ, ವೆರಿ ಗುಡ್. ನೀವು? ಸರ್ ನಾವು ಗೆಸ್ಟ್ ಟೀಚರ್ ಆಗಿ ಒಂದು ಸ್ವಲ್ಪ ಫಾರ್ಮರ್ ವರ್ಕ್ ಮಾಡ್ತೀವಿ ಸರ್. ಎಲ್ಲಿ? ನಿಟ್ಟೂರಲ್ಲಿ ಸರ್. ನಿಟ್ಟೂರಾಗೆ ಸರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್. ಗೆಸ್ಟ್ ಲೆಕ್ಚರರ್? ಗೆಸ್ಟ್ ಟೀಚರ್ ಸರ್. ಏನು ಸಬ್ಜೆಕ್ಟು? ಸೋಷಿಯಲ್ ಕನ್ನಡ ಮಾಡ್ತೀವಿ ಸರ್. ಓಕೆ. ನೀವು ಒಬ್ಬರು KSRTC ಮಾಡ್ತೀರಿ, ಒಬ್ಬರು ಹಿಂಗೆ ಮಾಡ್ತೀರಿ. ನಿಮ್ಮಿಬ್ಬರಿಗೆ ಏನು ಸಂಬಂಧ ಇದೆ? ನಮಗೆ ಚಿಕ್ಕಪ್ಪರ ಆಗ್ಬೇಕು ಸರ್, ರಿಲೇಷನ್ಶಿಪ್ಸ್. ಅವರಾ? ಹೌದು ಸರ್.
ನಿಮಗೆ ಸರ್ ನನಗೆ ಈ ವಿಚಾರವನ್ನು ತಿಳಿಸಿದ್ರು ಸರ್. ನಾವು ಸ್ವಲ್ಪ ಯಾರಿಗಾರು ಕಷ್ಟ ಇದೆ ಅಂದ್ರೆ ಸ್ವಲ್ಪ ಈ ಥರ ಸ್ಪಂದನೆ ಮಾಡ್ತಾರೆ ಸರ್. ಒಂದು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಜಾಸ್ತಿ ಟೀಚರ್ ನೀವು? ಹೌದು ಸರ್. ಒಂದು ಸರಿ ನನಗೆ ಈ ವಿಚಾರ ಗೊತ್ತಾಯ್ತು ಸರ್, ಊರಲ್ಲಿ ಹಿಂಗಾಗಿದೆ ಇವ್ರ ಫ್ಯಾಮಿಲಿಗೆ ಅಂತಂದೇಳಿ. ಅದಕ್ಕೆ ನಾನು ಕೂಡ ಬೇರೆಯವ್ರನ್ನೆಲ್ಲ ವಿಚಾರ ಮಾಡಿದ್ದು ಸರ್, ಇದೇನು ಹೆಂಗೇನು ಅಂತಂದೇಳಿ ಸತ್ಯಾಂಶ ಗೊತ್ತಾಯ್ತು ಸರ್ ನನಗೆ. ಅದಕ್ಕೆ ಬೇರೆ ಎಲ್ಲರೂ ಸ್ವಲ್ಪ ನಮ್ಮ ಶಾಸಕರ ಕಡೆಗೆ ಅವ್ರು ಹತ್ತಿರ ಇರೋರಿಗೆ ಎಲ್ಲರಿಗೆಲ್ಲ ಸ್ವಲ್ಪ ಹೇಳಿದ್ವಿ ಸರ್, ಯಾರು ಸ್ಪಂದಿಸಲಿಲ್ಲ ಸರ್. ಅದರಲ್ಲೇ ನಮ್ಮೂರಾಗೆ ಜನರು ಏನು ಮಾಡಿದ್ರು ಸರ್ ಅಂದರೆ, ಕೆಲವೊಬ್ಬರು ಒಂದು ಸ್ವಲ್ಪ ಪಟ್ಟಿ ಹಾಕ್ಬಿಟ್ಟು ಏನೇನೋ ಮಾಡಿ ಒಂದು ಸ್ವಲ್ಪ ರೇಷನ್ ಕೊಡಿಸಿದ್ರು ಸರ್. ಸ್ವಲ್ಪ ದಿನ ಕೊಡಿಸಿದ ಮೇಲೆ ಅದ್ರ ಪದೇ ಪದೇ ಹೆಂಗೆ ಎಷ್ಟು ದಿನ ತೊಗೊಳಕ್ಕಾಗ ಸರ್. ಅದು ಬೇರೆ ಅವರು ಒಂದು 3 ತಿಂಗಳು ಒಂದು 3 ಚೀಟಿ ತಗೊಂಡ್ರು ಸರ್. ಸಂಘ ಅಂತ ಬರ್ತಾವಲ್ಲ ಸರ್, ಧರ್ಮಸ್ಥಳ ಸಂಘ, ಅಲ್ಲೆಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಭಾಳ ಸಮಸ್ಯೆ ಆಗದಂತ ಸರ್ ದುಡ್ಡಿಗೆ. ಅದಕ್ಕೋಸ್ಕರ ಬೇರೆಯವ್ರಿಗೆ ಹೇಳಿದ್ವಿ, ಯಾರು ಅಷ್ಟೊಂದು ಸ್ಪಂದಿಸಿಲ್ಲ ಸರ್. ಎಷ್ಟಾಗ್ತದೆ ಅಷ್ಟು ಮಾಡಿದ್ರು ಸರ್ ಪಾಪ ಹಳ್ಳಿಯಾಗೆ. ಅದು ನಮ್ಮ ಹಳ್ಳಿನೂ ಕೂಡ ಅದು ಹಳ್ಳಿಯಲ್ಲಿ ಜನ ಗೊತ್ತಲ್ಲ ಸರ್, ರೈತರ ಜೀವನ ಅಷ್ಟೇ ಸರ್. ಹಂಗಾಗಿ ಮತ್ತು ಅದಕ್ಕೆ ನಾವು ನಿಮ್ಮ ಬೆಳಕು ಕಾರ್ಯಕ್ರಮ ನೋಡ್ತಿದ್ವಿ ಸರ್. ನಾನು ಅದಕ್ಕೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡೋಣ ಅಂತಂದೇಳಿ ನಮ್ಮ ಸ್ನೇಹಿತರ ಕಡೆಯಿಂದ ಹರಪನಹಳ್ಳಿಯಿಂದ ನಮ್ಮ ಸ್ನೇಹಿತರ ಕಡೆ ಇದ್ರು ಸರ್, ಅವ್ರ ಕಡೆಯಿಂದ ನಂಬರ್ ತಗೊಂಡು ಸರ್, ದಾವಣಗೆರೆಯಲ್ಲಿ ಇರೋದು ಪುನೀತ್ ಸರ್ದು ತಗೊಂಡು ಅವ್ರು ಕಾಂಟ್ಯಾಕ್ಟ್ ಮಾಡಿ ವಿಚಾರ ತಿಳಿಸಿದ್ವಿ ಸರ್. ಅವರು ಅದಕ್ಕೆ ಸ್ಪಂದಿಸಿದ್ರು ಸರ್ ಅವರು. ಆಯ್ತು. ನೀ ಎಷ್ಟನೇ ಕ್ಲಾಸಪ್ಪ? 9ನೇ ಕ್ಲಾಸ್. 9? ಎಲ್ಲಿ ಹೋಗ್ತೀಯ ಸ್ಕೂಲ್ಗೆ? ಅಲ್ಲ ನಿಟ್ಟೂರಲ್ಲಿ. ನೀನು ಒಬ್ಬನೇ ಮಗನಾ? ಎಷ್ಟು ಮಕ್ಕಳು? ಒಬ್ಬನೇ ಒಬ್ಬನೇ ಮಗ? ಒಬ್ಬನೇ. ತಂದೆ ತಾಯಿಗೆ ಒಬ್ಬನೇ ಮಗ? ಅವ್ರಿಗೆ ಜಮೀನು ಗಿಮೀನು ಏನಿಲ್ಲ? ಇಲ್ಲ ಸರ್. ಎಷ್ಟು ವರ್ಷದಿಂದ ಈಗ ನೀನೇ ನೋಡ್ಕೋತಾ ಇರೋದು ನಿಮ್ಮ ತಂದೆ ತಾಯಿ ಸ್ಕೂಲೆಲ್ಲ? ಸರ್ ಇದು 1 ವರ್ಷ. ಹೆಂಗೆ ನಿಂಗೆ ದಿನ ಹೆಂಗೆ ಸ್ಟಾರ್ಟ್ ಆಗತ್ತೆ? ದಿನ ನೀ ಏನು ಮಾಡ್ತೀನಿ? ನಿಮ್ಮ ಅಮ್ಮನ ವ್ಯವಸ್ಥೆ ಮಾಡ್ತೀನಿ, ಸ್ಕೂಲಿಗೆ ಹೋಗಿ ಎಲ್ಲ. ಮುಂಜಾನೆ ಎಷ್ಟೊತ್ತಿಗೆ ಹೇಳ್ತಿ? 6 ಗಂಟೆಗೆ ಹೇಳ್ತಿ? ಎಷ್ಟೊತ್ತಿಗೆ ಹೇಳ್ತಿ? 6:30. 6:30. ಆಮೇಲೆ ಏನು ಮಾಡ್ತೀಯ ಹೇಳ? ಆಮೇಲೆ ಅಮ್ಮಗೆ ಅಲ್ಲಿ ತಿಕ್ಕಿಸಿ ಅದಾಯ್ತಾ, ಸ್ನಾನ ಮಾಡಿಸ್ತಿ, ಆಮೇಲೆ ನೆಕ್ಸ್ಟ್ ಶಾಲೆಗೆ ಹೋಗ್ತೀನಿ ಸರ್. ಶಾಲೆ ಎಷ್ಟೊತ್ತು? ಶಾಲೆಗೆ 9 ಗಂಟೆ 9:30. ಓಕೆ. ತಿಂಡಿ ತಿನ್ಕೊಂಡು ಹೊಟ್ಟೋಗ್ತೀಯಾ? ಅಡುಗೆ ಮಾಡೋದು ಯಾರು? ಅಪ್ಪಾಜಿ ಇದ್ರೆ ಮಾಡ್ತದೆ ಸರ್, ಇಲ್ಲಿದ್ರು ನಮ್ಮ ಚಿಕ್ಕಮ್ಮ ಇದ್ರೆ ಅಂದರೆ ಅವರೆಲ್ಲ ಹೋಗ್ತಾರೆ? ಮನೇಲೇ ಇರ್ತದೆ ಸರ್, ನಮ್ಮ ಚಿಕ್ಕಮ್ಮ ಮಾಡ್ಕೊಡ್ತಾರೆ. ಆಮೇಲೆ ಏನು ಮಾಡ್ತೀಯಾ? ಆಮೇಲೆ ಶಾಲೆಗೆ ಹೋಗಿ ಬಂದು ಅಮ್ಮಂದು ಇದು ಮತ್ತೆ ರಾತ್ರಿ ಊಟ ಅದನ್ನೆಲ್ಲ ಮಾಡಿ ಅಷ್ಟೇ. ಓದೋದು? ಓದ್ತೀವಿ ಸರ್. ಆಟ ಇಲ್ವಾ ಸರ್? ಏನಲ್ಲ ಸರ್, ಒಂದಿನ ವಾರದಾಗ 1 ದಿನ 2 ದಿನ ಅಷ್ಟೇ ಸ್ಕೂಲ್ಗೆ ಹೋಗೋದು ಸರ್. ಇನ್ನು ಮಿಕ್ಕಿದ 3 ದಿನ ಯಾವ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಸರ್. ಇದು ಪರಿಸ್ಥಿತಿ ಸರಿ ಇಲ್ಲ ಸರ್. ಅವನೊಬ್ಬನೇ ಮಾಡೋಕೆ ಸರ್. ಅವ್ರ ಮನೆಯಾಗ ಅವ್ರ ರಿಲೇಷನ್ಶಿಪ್ ಮಾಡ್ತಾರೆ ಸರ್, ಊಟ ಅದನ್ನು ತಂದು ಕೊಟ್ಟು ಹೋಗ್ತಾರೆ. ಆದರೆ A to Z ಅವ್ರ ಅಮ್ಮಂದು ಹಿಂಗೆ ಹಿಡ್ಕೊಂಡು ಎತ್ಕೊಂಡು ಬಲ್ದದ್ದು ಇವರು ಎತ್ಬೇಕು ಸರ್. ಅವ್ರದ್ದು ಸ್ಟ್ರೋಕ್ ಹೊಡೆದಿರೋದ್ರಿಂದ ಯಾವ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಸರ್. ಶಕ್ತಿ ನಿಶಕ್ತಿ ಆಗ್ಯದ ಸರ್. ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಅಡುಗೆ ಮಾಡೋದೊಂದು ಇದು ಮಾಡ್ತಾರೆ ಸರ್. ಮಾತಾಡೋದು ಸ್ವಲ್ಪ ಕಿವಿ ಕ್ಲಿಯರಾಗಿ ಬಂತಂದ್ರೆ ಸ್ವಲ್ಪ ಉತ್ತರ ಕೊಡ್ತಾರೆ ಸರ್, ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾರೆ ಸರ್. ನಿಂಗೆ ದುಡ್ಡೆಲ್ಲಿ ಬರ್ತಿದೆ ಈಗ ಮನೆಗೆ? ಈಗ ಮನೆಗೆ ಅದೇ ಊರಲ್ಲೇ ಪಟ್ಟಿ ಐತಿ ಕೊಡ್ತಿದ್ರು ಸರ್. ಊರಲ್ಲಿ ಸರ್ ನಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ ಹಿಂಗೆ ಕೂತ್ಕೊಂಡಿ ಸರ್. ಭಾಳ ಕಷ್ಟ ಹಿಂಗಾಗಿ ತಿಂಗಳಿಗೆ ಇಲ್ಲ ಸರ್. ಒಂದೇ ಈಗ 4-5 ತಿಂಗಳದ್ದು ಒಮ್ಮಟ್ಟಿಗೆ ದುಡ್ಡು ಕಲೆಕ್ಟ್ ಮಾಡಿದ್ರು ಸರ್. ಕಲೆಕ್ಟ್ ಮಾಡಿ ಒಂದು 5-6 ಪ್ಯಾಕೆಟ್ ಅಕ್ಕಿ, ಎಣ್ಣೆ ಎಲ್ಲ ರೇಷನ್ 5-6 ತಿಂಗಳಿಗೆ ಅಷ್ಟು ರೇಷನ್ ಒಟ್ಟಿಗೆ ಪ್ರತಿಯೊಬ್ಬರು ಒಂಥರ ಇದನ್ನ ಮೆರವಣಿಗೆ ಗೊತ್ತಾಗ್ಬಿಡ್ತಾರಲ್ಲ ಸರ್, ಆ ಥರ ಬಂದು ಕೊಟ್ರು ಸರ್. ಮತ್ತೆ ದುಡ್ಡನ್ನು ಒಂದು 5-6 ಸಾವಿರ ಖರ್ಚಿಗೆ ಕೊಟ್ಟರು ಸರ್. ಅದು ಎಷ್ಟು ದಿವಸ ಆಗ್ತದೆ? ಈಗ ಮುಗಿದೋಯ್ತಾ? ಹ್ಞೂ. ಈಗ ಏನು ಮಾಡ್ತೀಯಾ? ಈಗ ಕೆಲಸ ದುಡ್ಡಿಲ್ವಲ್ಲ, ಏನು ಮಾಡ್ತೀಯ? ಕೆಲ್ಸಕ್ಕೆ ಹೋಗ್ತೀಯಾ? ಎಲ್ಲಿ? ಅಲ್ಲಿ ನಮ್ಮೂರಲ್ಲಿ. ಏನು ಕೆಲಸ? ಇದು ಯಾವಾರ ಕೆಲಸ ಇದ್ರೆ ಹೋಗ್ತೀನಿ ಸರ್. ಅವರು ಒಂದೊಂದು ಡೇಟ್ ಕರ್ಕೊಂಡು ಹೋಗ್ತಾರೆ, ಒಂದೊಂದು ಡೇಟ್ ಕರ್ಕೊಂಡು ಹೋಗೋದು ಸರ್. ಹುಲ್ಲು ಭತ್ತದ ಹುಲ್ಲು ಕೊಯ್ತಾರಲ್ಲ ಸರ್, ಹುಲ್ಲು ಕೂಲಿ ಸರ್. ಎಲ್ಲ ಗೌಂಡಿ ಕೆಲ್ಸಕ್ಕೆ ಸರ್ ಅಂತ ಅದು ಅವನಿಗೆ ಸಣ್ಣ ಇರೋದ್ರಿಂದ ಕರ್ಕೊಂಡು ವಾಪಸ್ ಕಳಿಸ್ಬಿಡ್ತಾರೆ. ಆ ಜನ ಅಕ್ಕಪಕ್ಕ ಕರ್ಕೊಂಡ್ರಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಕಳಿಸ್ತಾರೆ. ಅವ್ರ ಪರಿಸ್ಥಿತಿ ಸರಿ ಇಲ್ಲ, ಪ್ರತಿ ಜನನು ಬೇರೆ ಯಾರು ಮಾಡಿಸ್ಬಾರ್ದು. ಮತ್ತು ಈ ಪರಿಸ್ಥಿತಿ ನಂಗೆ ಸರ್ ಪಾಪ. ಈಗ ಅದು ಅಲ್ಲಿ ಏನಾಗಬೇಕು, ಒಂದು ಅಂಗಡಿ ಆಗ್ಬೇಕು ತಾನೆ? ಹಾಂ, ಆಲ್ ರೈಟ್. ನನಗೆ ಗೆಳೆಯರು ಮತ್ತು ಪರಿಚಯ ಆರೈಕೆ ಆಸ್ಪತ್ರೆ ಡಾಕ್ಟರ್ ರವಿಕುಮಾರ್ ಅವರಿಗೆ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ರಂಗನಾಥ್ ಸರ್. ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಡಾಕ್ಟ್ರೇ. ನೀವು ಸುಮ್ಮನೆ ಡಾಕ್ಟರ್ ಕೆಲಸ ಮಾಡ್ಕೊಂಡಿರೋದು ಬಿಟ್ಬಿಟ್ಟಿದ್ದಕ್ಕೆಲ್ಲ ಯಾಕೆ ಕೈ ಹಾಕ್ತೀರಿ? ನನಗೇನೋ ಹಣೆ ಬರಹ ಹಾಕ್ತೀನಿ. ದೇವ್ರು ನನಗೆ ಹೇಳಿದ್ದಾನೆ, ನಿನಗೆ ಅಧಿಕಾರ ಮತ್ತು ಗೆಳೆತನ ಮತ್ತು ಈ ಜನರನ್ನು ಒಪ್ಪಿಸುವಂತಹ ಶಕ್ತಿಯನ್ನು ಕೊಟ್ಟಿರೋದೇ ಈ ಕೆಲಸ ಮಾಡೋಕ್ಕೆ ಅಂತ ಹೇಳಿದಾರಪ್ಪ. ನಿಜ ಸರ್. ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ಇಟ್. ಅದನ್ನು ನಮ್ಮ ಪ್ರೊಫೆಷನ್ ನಮಗೆ ಕೊಟ್ಟಿರೋ ಪವರ್ ಇದೆಯಲ್ಲ, ಆ ಪವರನ್ನು ನಾವು ಯೂಸ್ ಮಾಡದೇ ಇದ್ದರೆ ಬೇರೆಯವ್ರು ಒಳ್ಳೇದಕ್ಕೆ ಒಂದಷ್ಟಾದ್ರೂ ದೆನ್ ದೇರ್ ಇಸ್ ನೋ ಪಾಯಿಂಟ್ ಆಫ್ ದಟ್ ಪವರ್. ಹೌದು ಸರ್, ಹೌದು.
ಏನು ಮೀನಿಂಗ್ ಇಲ್ಲ ಪವರ್ಗೆ. ಓಕೆ, ನಿಮ್ದು ಹಾಸ್ಪಿಟ್ಲ್ ಯಾವ ಥರ ಅದು? ನಮ್ದು ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ ನಮ್ದು. ವಾವ್. ಎಲ್ಲ ಸ್ಪೆಷಾಲಿಟಿ ಇದೆ. ಓ, ಎಷ್ಟು ಜೊತೆಗೆ ಬೆಡ್? ಸರ್ 100 ಬೆಡ್ ಆಸ್ಪತ್ರೆ ಸರ್. ಓ, ಸಖತ್ ದೊಡ್ಡದು ಸರ್ ಹಂಗಾರೆ. ಎಲ್ಲ ಸ್ಪೆಷಾಲಿಟಿ ಇದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸರ್. ಸದ್ಯದಲ್ಲೇ ಕಾಲೇಜ್ ಮಾಡೋ ಲೆವೆಲಲ್ಲಿ ಇದ್ದೀರಿ ನೀವು. ಅಂತ ಯೋಚನೆ ಏನಿಲ್ಲ ಸರ್, ಬಟ್ ಹೆಚ್ಚಿಗೆ ನನ್ನ ಮನಸ್ಸು ಇತ್ತೀಚೆಗೆ ಹೆಚ್ಚಿಗೆ ಸೇವೆ ಮತ್ತು ಏನೋ ತೊಂದರೆಯಲ್ಲಿ ಇರ್ತಕ್ಕಂಥವ್ರಿಗೆ ಈಗ ನಾನು ತುಂಬಾನೇ ನಿಮ್ಮ ಕಾರ್ಯಕ್ರಮದ ಈ ಬೆಳಕು ಕಾರ್ಯಕ್ರಮದಿಂದ ತುಂಬಾನೇ ಸ್ಫೂರ್ತಿ ಪಡೆದು ವರ್ಕ್ ಕೆಲಸ ಮಾಡೋಣ. ಎಸ್ಪೆಷಲಿ ನಮ್ಮ ಆರೋಗ್ಯ ಇದರಲ್ಲಿ ಏನು ಕ್ಷೇತ್ರದಲ್ಲಿ ಕರೆಕ್ಟ್. ನಾನು ಈ ನಮ್ಮ ಮನೆಯವರು ದಿವಂಗತ ಪ್ರೀತಿ ರವಿಕುಮಾರ್ ಅವರ ಹೆಸರಲ್ಲಿ ಪ್ರೀತಿ ಆರೈಕೆ ಟ್ರಸ್ಟ್ ಅಂತ ಮಾಡಿದೆ ಸರ್. ಓ, ಅಂದ್ರೆ ನಿಮ್ಮ ಮೇಡಮ್ ನೇಮ್ ಅಲ್ಲ? ಹೌದು ಸರ್. ಅವರು ಮೂರು ವರ್ಷದಿಂದ ಒಂದು ಅಪಘಾತದಲ್ಲಿ ತೀರ್ಕೊಂಡ್ರು. ಅಯ್ಯಯ್ಯೋ. ಹಾ, ಅವರು ತುಂಬಾನೇ ಅವ್ರಿಗೆ ಸಮಾಜ ಸೇವೆ ಮಾಡ್ಬೇಕು, ಬಡವರ ತೊಂದರೆಯಲ್ಲಿ ಇರ್ತಕ್ಕಂಥ ಕಷ್ಟ ಆಲಿಸ್ಬೇಕು, ತೊಂದರೆ ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಅವ್ರಿಗೆ ಆ ಸಂದರ್ಭದಲ್ಲಿ. ಬಟ್ ನನ್ ಗಮನ ಇಟ್ಸ್ ಓಕೆ ಡಾಕ್ಟ್ರೆ, ನನ್ನ ಪ್ರಕಾರ ಶಿ ವಿಲ್ ಬಿ ಡ್ಯಾಮ್ ಹ್ಯಾಪಿ ವಿತ್ ವಾಟ್ ಯು ಆರ್ ಡೂಯಿಂಗ್. ಅವ್ರಿಗೆ ಬಹಳ ಖುಷಿಯಾಗಿರುತ್ತೆ, ನಾನು ಮಾಡಬೇಕು ಅಂತಿದ್ದೆ, ನೀನು ಯಾರೋ ಮುಂದುವರಿಸಿದಾರಲ್ಲ ಅಂತ. ನಿಜ ಸರ್. ದಟ್ ಇಸ್ ವಾಟ್ ನೀವು ಆಕೆಗೆ ಗೌರವ ಮತ್ತು ಪ್ರೀತಿಯನ್ನು ಸಲ್ಲಿಸಕ್ಕೆ ಇದೊಂದಿರೋ ದಾರಿ ಇದೊಂದೇ ನನ್ನ ಪ್ರಕಾರ. ಹೌದು ಸರ್. ನಾವು ಬೇಕಾದ್ರೆ ಪರ್ಸನಲ್ ಫೋಟೋ ಇಟ್ಕೊಂಡು ಓಡಾಡ್ಬೋದು, ಪ್ರಯೋಜನ ಇಲ್ಲ. ಹೌದು ಸರ್. ನೀವು ಮಕ್ಕಳೇನ್ ಮಾಡ್ತಾರೆ? ಒಬ್ಬ 2ನೇ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಸರ್ ದೊಡ್ಡವನು. ಬ್ರಿಲಿಯಂಟ್. ಇನ್ನೊಬ್ಬ ಫಸ್ಟ್ ಇಯರ್ PUC ಓದ್ತಿದ್ದಾನೆ. ಸೂಪರ್. ಸರಿ ಡಾಕ್ಟ್ರೆ, ಐ ವಿಶ್ ಐ ಕ್ಯಾನ್ ಮೀಟ್ ಯು ಸಮ್ ಟೈಮ್. ಯಾವಾಗಲಾದ್ರೂ ಭೇಟಿ ಮಾಡ್ಬೇಕು ನಿಮ್ಮನ್ನ, ಬನ್ನಿ ಈ ಕಡೆ ಬಂದಾಗ. ನಿಜವಾಗ್ಲೂ ಬಂದು ಬೇಕಾಗ್ತದೆ, ದಯಮಾಡಿ ಬನ್ನಿ. ಮತ್ತು ಈ ಮಗುಗೆ ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ, ಒಂದು ಸ್ಮಾಲ್ ಶಾಪ್ ಮಾಡ್ಬೇಕು ನಾವು. ಹೌದು. ಹೇಗೆ ಮಾಡಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡೋಣ ಸರ್. ನಮ್ಮ ಪ್ರೀತಿ ಆರೈಕೆ ಟ್ರಸ್ಟ್ ಇಂದ ದಯವಿಟ್ಟು ಮಾಡೋಣ ಡಾಕ್ಟ್ರೆ. ಯು ಪ್ಲೀಸ್ ಕಮ್ ಓವರ್ ಒನ್ ಡೇ, ಮಾತಾಡೋಣ ಇಬ್ರು. ಆಯ್ತು ಸರ್. ಥ್ಯಾಂಕ್ ಯು ಡಾಕ್ಟ್ರೆ, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲಿ ಒಂದು ಅಂಗಡಿ ಹಾಕ್ಬೇಕು ಅಂತ ತಾನೆ? ಅಂಗಡಿಗೆ ಜಾಗ ಇದೆಯಾ ಸರ್? ಅದು ಬೇರೆ ಜಾಗ ನೋಡಿಬಿಟ್ಟು ನಾವೇ ಒಂದು ಸ್ವಲ್ಪ ಎಲ್ಲ ಸಂಬಂಧ ಇಲ್ಲ ಸರ್, ನಾನು ಅದಕ್ಕೆ ತಲೆ ಹಾಕಲ್ಲ. ಜಾಗ ನೀವು ಮಾಡ್ಕೋಬೇಕು. ಮಾಡ್ಕೊಡ್ತೀವಿ. ಅರ್ಥ ಆಯ್ತಾ? ಅದಕ್ಕೆ ಅಂಗಡಿ ಹಾಕಕ್ಕೆ ಏನು ವ್ಯವಸ್ಥೆ ಬೇಕು, ಅಂಗಡಿ ಹಾಕೋದು, ಮತ್ತು ಅದಕ್ಕೊಂದು 3-4 ತಿಂಗಳಿಗೆ ಅವನಿಗೆ ವ್ಯಾಪಾರ ಮಾಡೋಕ್ಕೆ ಸಹಾಯ ಆಗಬೇಕಾದ ಸಾಮಾನುಗಳು ಇದಿಷ್ಟು ಕೊಡಿಸ್ಬಿಡ್ತೀವಿ. ಓಕೆ ಸರ್. ಓಕೆ ಸರ್. ಗೊತ್ತಾಯ್ತಾ? ಅದನ್ನು ಅವ್ರು ನೋಡ್ಕೊಳ್ಳಿ. ನಿನ್ನ ಸ್ಕೂಲ್ಗೂ ಕಂಡೀಷನ್ ಒಂದೇ, ಮೇಷ್ಟ್ರು ನೀವು ರಿಲೇಟಿವ್. ನಿಮ್ಮಿಬ್ಬರು ನಿಮ್ಮ ಉದ್ಯೋಗ ಇವತ್ತು ಬಿಟ್ಬಿಟ್ಟು ಇಲ್ಲಿಗ ಬಂದು ಟಿ ವಿಲಿ ತೋರಿಸ್ಬಿಟ್ಟು ಹೋಗೋಕ್ಕಲ್ಲ. ಅಟ್ ಎನಿ ಕಾಸ್ಟ್ ಅವನು ಎಜುಕೇಷನ್ ನಿಲ್ಕೊಡ್ದೀಗ. ಆ ಕಂಡೀಷನ್ ನೀವಿಬ್ಬರು ಒಪ್ಕೊಂಡು ಆ ಜವಾಬ್ದಾರಿ ತೊಗೊಳ್ಳೋದಾದರೆ ಇದು ಮಾಡ್ತೀನಿ, ಇದು ನಾನು ಮಾಡಲ್ಲ. ತಗೊಂತೀವಿ ಸರ್. ಭಾಳ ಸಿಂಪಲ್. ಹೇಳಿದ್ರಲ್ಲ, 3 ದಿನ ಹೋಗೋಕ್ಕಾಗಲ್ಲ ಅವನಿಗೆ, 2 ದಿನ ಹೋಗೋಕ್ಕಾಗಲ್ಲ ಅವನಿಗೆ, 1/4 ದಿನ ಹೋಗೋಕ್ಕಾಗಲ್ಲ, ಅವೆಲ್ಲ ನಡೆಯಲ್ಲ. ನಿನ್ನ ಕಡೆ ಹೇಳ್ತಾ ಇದ್ದೀನಿ ನಾನು, ಇದನ್ನು ಮಾಡ್ಕೊಟ್ಮೇಲೆ ನೀನು ಶಾಲೆಗೆ ಹೋಗದೆ ಮತ್ತೆ ಉಡಾಫೆ ಹೊಡ್ಕೊಂಡು ಪೋಲಿ ಬಿದ್ದುಬಿಟ್ಟು ಅಲ್ಲಿ 3 ದಿನ ಕೆಲಸಕ್ಕೆ ಹೋದರೆ ಒಂದು 200 ರೂಪಾಯಿ ಸಿಕ್ಕತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡೋಣ ಹಂಗೆ ಅಂತ ಉಡಾಫೆ ಹೊಡ್ಕೊಂಡಿರೋದಿದ್ರೆ ನಾನು ವಾಪಸ್ಸು ಮುಖಾಮೂತಿ ನೋಡಿದೆ ಅದಕ್ಕೆ ಬಿಗ ಹಾಕಿಸ್ತೀನಿ. ಇಲ್ಲ ಸರ್, ಶಾಲೆಗೆ ಹೋಗ್ತೀನಿ. ಮಾಡಕ್ಕೆ ಹೆಂಗೆ ಶಕ್ತಿ ಇದೆಯೋ ಬಿಗ ಹಾಕ್ಸಕ್ಕೂ ನನ್ನ ಹತ್ರ ಶಕ್ತಿ ಇದೆ, ಜ್ಞಾಪಕ ಇಟ್ಕೊ. ಹೌದು ಸರ್. ಕರೆಕ್ಟಾ? ಜ್ಞಾಪಕ ಇದೆಯಾ ನಿನಗೆ? ಇದನ್ನು ಮಾಡ್ಸಕ್ಕೆ ಹೆಂಗೆ ಶಕ್ತಿ ದೇವ್ರು ನಂಗೆ ಕೊಟ್ಟಿದ್ದಾನೋ ಹಾಗೆ ಬೀಗ ಹಾಕ್ಸಕ್ಕೂ ಶಕ್ತಿ ಕೊಟ್ಟಿದ್ದಾನೆ ನನಗೆ. ನೀನು ಏನಾದರೂ ನನಗೆ ಮೋಸ ಮಾಡಿ ಕೈ ಎತ್ತಬಿಟ್ಟು ನೀನು ಮತ್ತೆ ಆಟ ಆಡಿದ್ರೆ ಬೀಗ ಹಾಕ್ತೀನಿ. ಅದೇನು ಮಾಡ್ತೀಯ ಮಾಡು, ನೋಡೇ ಬಿಡ್ತೀನಿ ನಾನು. ಇಲ್ಲ ಸರ್, ಶಾಲೆಗೆ ಹೋಗ್ತೀನಿ. ಅಂಥದಕ್ಕೆಲ್ಲ ನಾನು ಹೆದರೋ ಗಿರಾಕಿನೇ ಅಲ್ಲ. ಅರ್ಥ ಆಗ್ತಿದೆಯಾ ನಿನಗೆ? ಶಾಲೆಗೆ ಹೋಗ್ಬೇಕು ನೀನು. ಯಾಕಂದರೆ ನೀನು ಶಾಲೆಗೆ ಹೋಗಿ ಚಲೋ ಓದಿದ್ರೆ ಮಾತ್ರನೇ ಮುಂದಕ್ಕೆ ಅವರಿಬ್ಬರಿಗೂ ಸರಿ ಹೋಗೋಕ್ಕಾಗೋದು. ಹೌದು. ಇಲ್ಲರಿ ಎಗರೋಗ್ಬಿಡ್ತೀಯ. ಗೊತ್ತಾಯ್ತಾ? ಕಂಡೀಷನ್ ನಿಮಗೆ ಡಾಕ್ಟರ್ ಮೇಷ್ಟ್ರೆ. ನೀವು ಮೇಷ್ಟ್ರು ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿರೋದ್ರಿಂದ ಸುಮ್ಮನಿದ್ದೀನಿ, ನೀವೇ ಜವಾಬ್ದಾರಿ ಅದು. ಅಂಟಿಲ್ ಹಿ ರೀಚಸ್ 1 ಲೆವೆಲ್, ಆಮೇಲೆ ಅದು ಅವನ ಹಣೆ ಬರ. ಹೌದು. ನೀವು ಲೈಫ್ ಲಾಂಗ್ ಅವ್ರನ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕೈ. ಅರ್ಥ ಆಯ್ತಾ? ಅದು ಮಾಡ್ತೀರಾ? ಮಾಡ್ತೀವಿ ಸರ್. ಮಾಡ್ತೀಯಾ? ಸರ್. ಮಾಡದೇ ಇದ್ರೆ ಏನು ಮಾಡಬೇಕು? ಅದೇ ಬೇಗ ಆಗ್ತೀನಿ. ಗ್ಯಾರಂಟಿ, ನೆನ್ಪಿಟ್ಕೋ, ತಮಾಷೆ ಅಲ್ಲ. ಓಕೆ ಸರ್. ಬಂದು ಬಿಗ ಹಾಕಿಸ್ತೀನಿ.
ಮುಟ್ಟು ನೋಡ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕ್ಸ್ಬಿಟ್ಟು ಒಳಗಾಕ್ಬಿಡ್ತೀನಿ. ಯಾಕಂದರೆ ಅದರದ್ದೆಲ್ಲ ನನ್ನ ಹೆಸರಲ್ಲಿ ಇಟ್ಟಿರ್ತೀನಿ. ಹೌದು ಸರ್. ಗೊತ್ತಾ ನಿಂಗೆ? ನಿನ್ನ ಹೆಸರು ಕೊಡಲ್ಲ, ಬೇರೆಯವ್ರ ಹೆಸರು ಇಡಿಸಿರ್ತೀನಿ. ಅದನ್ನು ಅವ್ರ ಕೈಲಿ ಕೇಸ್ ಕೊಡಿಸ್ಬಿಟ್ಟು ಬಿಗ ಹಾಕ್ಸ್ಬಿಡ್ತೀನಿ. ಮಾಡ್ತೀಯಾ ಹಂಗೆ? ಚೆನ್ನಾಗಿ ಓದ್ತೀಯಾ? ಚೆನ್ನಾಗಿ ಓದ್ತಿದ್ದಾನ? ಹೇಗೆ ಓದ್ತಾನೆ ಸರ್. ಬರುತ್ತಾ? ಚೆನ್ನಾಗಿ ಓದು, ಕಷ್ಟಪಟ್ಟು ಓದು. ಬೆಳಗ್ಗೆ ರಾತ್ರಿ ಆಯಿತು ಅಂದರೆ ಓದು. ಅವ್ರ ಅಂಗಡಿ ನೋಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಅಲ್ಲ. ಅಷ್ಟು ಮಾಡ್ತೀರಾ? ಓಕೆ ಸರ್. ಮಾಡ್ಬೋದಾ ಮೇಷ್ಟ್ರೆ? ಮಾಡ್ತೀವಿ ಸರ್. ಥ್ಯಾಂಕ್ ಯು. ಇಬ್ಬರಿಗೂ ಒಳ್ಳೆಯದಾಗ. ಓಕೆ ಸರ್.